ಡ್ರಗ್ ಕೇಸ್ನಲ್ಲಿ ತಮಿಳು ನಟನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಚೆನ್ನೈನ ನುಂಗಬಾಕ್ಕಂ ಪೊಲೀಸರಿಂದ ನಟ ಶ್ರೀಕಾಂತ್ ವಿಚಾರಣೆಯಾಗ್ತಾ ಇದೆ. ಶ್ರೀಕಾಂತ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ನುಂಗಬಾಕ್ಕಂ ಪೊಲೀಸ್ ಠಾಣೆಯಲ್ಲೇ ನಡೀತಾ ಇದೆ ವಿಚಾರಣೆ. ರಕ್ತದ ಮಾದರಿಯನ್ನ ಪಡೆದು ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸರು. ಈ ಹಿಂದೆ ಎಐಎಡಿಎಂಕೆ ಪಕ್ಷದ ಸದಸ್ಯರು ಕೂಡ ಅರೆಸ್ಟ್ ಆಗಿದ್ರು. ಇದೀಗ ಶ್ರೀಕಾಂತ್ಗೂ ಡ್ರಗ್ಸ್ನ ಕೇಸ್ ಉರುಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ತಮಿಳು, ತೆಲುಗು, ಮಲಯಾಳಂನ ನೂರಾರು ಚಿತ್ರಗಳಲ್ಲಿ ನಟಿಸಿರುವಂತಹ ಶ್ರೀಕಾಂತ್ ಎಐಎಡಿಎಂಕೆ ಉಚ್ಚಾಟಿತ ಸದಸ್ಯ ಪ್ರಸಾದ್ರಿಂದ ಡ್ರಗ್ ಖರೀದಿಸಿ ಬಳಕೆ ಮಾಡಿರುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮೈಲಾಪುರದ ಎಐಎಡಿಎಂಕೆ ಐಟಿ ವಿಂಗ್ ಸದಸ್ಯರಾಗಿದ್ದಂತಹ ಪ್ರಸಾದ್ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಪ್ರದೀಪ್ ಕುಮಾರ್ ಪ್ರಸಾದ್ ಹೆಸರು ಬಾಯ್ಬಿಟ್ಟಿದ್ದಂತಹ ಪ್ರಸಾದ್ ಮೂಲಕ ನಟ ಶ್ರೀಕಾಂತ್ ಹೆಸರು ಕೂಡ ಹೊರಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ ಹಾಗೆ ಬೆಂಗಳೂರಿನಲ್ಲಿರುವಂತಹ ನೈಜೀರಿಯಾ ವ್ಯಕ್ತಿಯಿಂದ ಡ್ರಗ್ಸ್ ಅನ್ನ ಪಡೆದಿರೋದು ಬೆಳಕಿಗೆ ಬರ್ತಾ ಇದೆ. ಸೊ ಹಾಗಾಗಿ ಡ್ರಗ್ ಕೇಸ್ನಲ್ಲಿ ಇದೀಗ ತಮಿಳು ನಟನ ವಿಚಾರಣೆ ಕೂಡ ಆಗ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಇನ್ನು ಯಾರ್ಯಾರ ಹೆಸರು ಬಾಯ್ಬಿಡ್ತಾರೋ ಗೊತ್ತಿಲ್ಲ. ಚೆನ್ನೈನ ನುಂಗಬಾಕ್ಕಂ ಪೊಲೀಸರಿಂದ ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಶ್ರೀಕಾಂತ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಎಲ್ಲಿಂದ ಡ್ರಗ್ಸ್ ಅನ್ನ ತೆಗೆದುಕೊಂಡ್ರಿ, ಯಾರು ನಿಮಗೆ ಡ್ರಗ್ಸ್ನ ಸಪ್ಲೈ ಮಾಡಿದ್ದು, ಹೀಗೆ ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಲಕ್ಷ್ಮಿ, ಇದೀಗ ಶ್ರೀಕಾಂತ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಡ್ರಗ್ಸ್ ಎಲ್ಲಿಂದ ಬಂತಂತೆ, ಪ್ರಾಥಮಿಕ ತನಿಖೆಯಿಂದ ಏನಾದ್ರೂ ಬಾಯ್ಬಿಟ್ಟಿದ್ದಾರಾ ಶ್ರೀಕಾಂತ್ ಅಂತ ಹೇಳಿ? ಎಸ್ ರಮ್ಯಾ, ತೆಲುಗು ಮತ್ತೆ ಮಲಯಾಳಂ ಚಿತ್ರರಂಗಗಳ ನಂತರ ಈಗ ತಮಿಳು ಚಿತ್ರರಂಗದಲ್ಲೂ ಕೂಡ ಈ ಡ್ರಗ್ ಹಗರಣಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ. ಆದ್ರೆ ಈ ತಮಿಳು ಕಲಾವಿದ ಅಂತ ನೂರಾರು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ಶ್ರೀಕಾಂತ್ ಅವ್ರನ್ನ ಇವತ್ತು ಏನು ವಿಚಾರಣೆಗೆ ಒಳಪಡಿಸಿದ್ದಾರೆ ನುಂಗಬಾಕ್ಕಂ ಪೊಲೀಸ್ ಠಾಣೆಯಲ್ಲಿ, ಇದನ್ನ ನಾವು ಅವಲೋಕಿಸಿದಾಗ ಅದಕ್ಕೆ ಬೆಂಗಳೂರಿನಲ್ಲಿರ್ತಕ್ಕಂಥ ಒಬ್ಬ ನೈಜೀರಿಯನ್ ಪ್ರಜೆಯಿಂದ ಅವರು ಡ್ರಗ್ ಖರೀದಿ ಮಾಡಿರ್ತಕ್ಕಂಥದ್ದು ಬಯಲಿಗೆ ಬಂದಿರತಕ್ಕಂಥದ್ದು ಶಾಕಿಂಗ್ ನ್ಯೂಸ್. ಅಂತಂದ್ರೆ ಈ ಇತ್ತೀಚೆಗೆ ಅಂದ್ರೆ ಒಂದು ಕಳೆದ 4-5 ತಿಂಗಳಿಂದ ಎಐಡಿಎಂಕೆ ಸದಸ್ಯರುಗಳು ಈ ಡ್ರಗ್ ಕೇಸ್ ನಲ್ಲಿ ಅವರ ಹೆಸರುಗಳನ್ನ ತಳಕಾಕುವಂತ ಇತ್ತು. ಆ ನಿಟ್ಟಿನಲ್ಲಿ ಪ್ರಸಾದ್ ಅಂತಕ್ಕಂತಹ ಮೈಲಾಪುರದ ಎಐಡಿಎಂಕೆ ಐಟಿ ವಿಂಗ್ ನ ಸದಸ್ಯನನ್ನ ಈಗ ಆಲ್ರೆಡಿ ಪಕ್ಷ ಉಚ್ಚಾಟನೆ ಕೂಡ ಮಾಡಿತ್ತು. ಆತನಿಂದ ಪ್ರದೀಪ್ ಕುಮಾರ್ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಅರೆಸ್ಟ್ ಆಗಿದ್ರು. ಪ್ರದೀಪ್ ಕುಮಾರ್ ಅವರು ವಿಚಾರಣೆಯಲ್ಲಿ ಪ್ರಸಾದ್ ಅವರ ಹೆಸರನ್ನ ಬಾಯ್ಬಿಟ್ಟಿದ್ರು. ಪ್ರಸಾದ್ ಅವರು ಈಗ ನನ್ನಿಂದ ಈ ತರ ಕಲಾವಿದ ಶ್ರೀಕಾಂತ್ ಅವರ ಸಂಗಡಿಗರು ಕೂಡ ಡ್ರಗ್ ಅನ್ನ ಖರೀದಿ ಮಾಡ್ತಿದ್ರು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಅವರಿಗೆ ಪ್ರಸಾದ್ ಅವರಿಗೆ ಆ ಡ್ರಗ್ಸ್ ಎಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಅಂತಂದಾಗ ನೈಜೀರಿಯನ್ ಪ್ರಜೆ ಬೆಂಗಳೂರಲ್ಲಿ ಒಬ್ಬ ನೈಜೀರಿಯನ್ ಇಂದ ಏನು ಈ ಡ್ರಗ್ಗಳು ಸಪ್ಲೈ ಆಗ್ತಾ ಇತ್ತು ಅಂತಕ್ಕಂಥದ್ದು ಹೊರಗಡೆ ಬಂದಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 11:30ಕ್ಕೆ ವಿಚಾರಣೆಗೆ ಒಳಪಡಿಸಿ ಆತನನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ಶ್ರೀಕಾಂತ್ ಅಂತಕ್ಕಂಥ ನಟನನ್ನ. ಸೊ ಆತನ ಸಂಗಡಿಗರು ಕೂಡ ಸ್ಟೇಷನ್ ಅಲ್ಲೇ ಇದ್ದಾರೆ. ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರೋದ್ರಿಂದ ಅಲ್ಲಿ ಮುಂದೆ ಯಾರೆಲ್ಲ ಹೆಸರುಗಳು ಹೊರಗಡೆ ಬರ್ತವೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಈಗ ಸದ್ಯಕ್ಕೆ ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದು ಲ್ಯಾಬ್ಗೆ ಕಳಿಸಿರ್ತಕ್ಕಂಥದ್ದು ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ರಮ್ಯಾ. ಅಂದ್ರೆ ಬೆಂಗಳೂರಿನಿಂದಲೇ ನೈಜೀರಿಯಾದ ವ್ಯಕ್ತಿಯಿಂದ ಡ್ರಗ್ಸ್ ಪಡೆದಿರೋದು ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಎಷ್ಟು ಡ್ರಗ್ಸ್ ನ ಸಪ್ಲೈ ಮಾಡಿದ್ರು, ಯಾವ ಡ್ರಗ್ಸ್ ಅನ್ನ ಸಪ್ಲೈ ಮಾಡಿದ್ರು ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ ಲಕ್ಷ್ಮೀನಾರಾಯಣ್? ಇಲ್ಲ ರಮ್ಯಾ, ಯಾಕಂದ್ರೆ ನೈಜೀರಿಯನ್ ಪ್ರಜೆ ಇದು ಡ್ರಗ್ ಪೇಡ್ಲರ್ ಆಗಿರೋದ್ರಿಂದ ಇದು ವಿದೇಶಿ ಮಾದಕ ದ್ರವ್ಯಗಳೇ ಆಗಿರ್ತದೆ ಅಂತಕ್ಕಂಥದ್ದು ಇಲ್ಲಿ ನಾವು ಪ್ರಾಥಮಿಕವಾಗಿ ಶಂಕಿಸಬಹುದು. ಆದ್ರೆ ಎಕ್ಸಾಕ್ಟ್ ಆಗಿ ಯಾವ ಡ್ರಗ್ ಗಳನ್ನ ಅವರು ಪೆಡ್ಲ್ ಮಾಡ್ತಾ ಇದ್ರು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಮಾಹಿತಿ ರಿವೀಲ್ ಆಗಿಲ್ಲ. ಹಾಗಾಗಿ ಶ್ರೀಕಾಂತ್ ಅವರ ತನಿಖೆಯ ನಂತರ ಅದರ ಸತ್ಯಾಸತ್ಯತೆಗಳು ಹೊರಗಡೆ ಬರಬಹುದು ಅಂತಕ್ಕಂಥದನ್ನ ನಾವು ನಿರೀಕ್ಷಿಸಬಹುದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲಕ್ಷ್ಮೀನಾರಾಯಣ್.